ಧನುಸ್ಸು ರಾಶಿ ವ್ಯಾವಹಾರಿಕ ದೃಷ್ಟಿಯಿಂದ ತೆರೆದ ಮನಸ್ಸಿನಿಂದ ಮಾತಾಡಬೇಕು. ಯಾವುದನ್ನೋ ಗೌಪ್ಯವಾಗಿ ಇಟ್ಟುಕೊಂಡು ಆಮೇಲೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳಿ ವ್ಯವಹಾರದ ಸಮಯದಲ್ಲಿ ಸುಮ್ಮನೇ ಇದ್ದು ಆಮೇಲೆ ಬೇರೆ ಮಾತುಗಳನ್ನು ಆಡಿದರೆ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳುವಂಥದ್ದಾಗಿರೋದಿಲ್ಲ. ರಾತ್ರಿಯ ಹೊತ್ತಿಗೆ ಸ್ವಲ್ಪ ಜಗಳಕ್ಕೆ ಅವಕಾಶಗಳಾಗತ್ತೆ, ಮನಸ್ತಾಪಗಳು ಹೆಚ್ಚಾಗತ್ತೆ, ದ್ವೇಷಾಸೂಯೆಗಳು ಹೆಚ್ಚಾಗುವಂಥದ್ದಿದೆ. ಜಾಗ್ರತೆಯಾಗಿರಿ. ಆರೋಗ್ಯದ ಬಗ್ಗೆ ಇಲ್ಲದೇ ಇರತಕ್ಕಂತಹ ಮಾಹಿತಿ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಏನೋ ನನಗಾಗ್ಬಿಟ್ಟಿದೆ ಅನ್ನುವಂತಹ ಆತಂಕದಿಂದಲೇ ಹೆಚ್ಚು ಸಮಯವನ್ನು ನೀವು ಯೋಚನೆ ಮಾಡಲಿಕ್ಕೆ ಕೊಡ್ತೀರಿ. ಅದರಿಂದ ಒಂದಷ್ಟು ತೊಂದರೆಗಳೇ ಹೊರತು ಅನರ್ಥವೇ ಹೊರತು ಬೇರೆ ಅನುಕೂಲತೆಗಳು ಇಲ್ಲ ಅನ್ನುವಂಥದ್ದು. ಆಹಾರ ಔಷಧೋಪಚಾರ ಇವೆರಡೂ ಕೂಡ ವ್ಯತ್ಯಾಸಗಳಾಗಿ ಆತಂಕವನ್ನು ಪಡ್ತೀರಿ. ಸಕಾಲದಲ್ಲಿ ಊಟ ತಿಂಡಿಯನ್ನು ಮಾಡದೇ ಇರತಕ್ಕಂಥದ್ದು ಅಥವಾ ಔಷಧೋಪಚಾರಗಳನ್ನು ಸರಿಯಾದಂತಹ ಸಮಯಕ್ಕೆ ನಿಗದಿತ ವೇಳೆಗೆ ಸ್ವೀಕಾರ ಮಾಡದೇ ಇರತಕ್ಕಂಥದ್ದು ತೊಂದರೆಗೆ ಕಾರಣವಾಗುತ್ತೆ. ಕಷ್ಟಪಟ್ಟು ದುಡಿದು ಅಥವಾ ಯಾವುದು ಸತ್ಯ ಧರ್ಮ ನ್ಯಾಯ ನೀತಿ ಅಹಿಂಸೆ ಅಂತ ಹೇಳಿದೆಯೋ ಅದನ್ನೇ ಅನುಸರಿಸ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುವಂತಹ ದಿವಸ. ಅಂದರೆ ಈ ದಿವಸ ಒಳ್ಳೆಯದಲ್ಲ ಅಂತ ಹೇಳಬೇಕು. ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ನಷ್ಟ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಕುಟುಂಬಕ್ಕೆ ಇರಲಿ. ಶುಭವಾಗಿ. ಮಕರ ರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಯಾರು ವಿಶೇಷವಾದಂತಹ ಪ್ರತಿಭೆಯನ್ನು ವಿದ್ವತ್ತನ್ನು ಹೊಂದಿರತಕ್ಕಂಥವರಿದ್ದಾರೆ ಅವರಿಗೆ ವಿಶೇಷವಾಗಿ ಗೌರವ ಸಿಕ್ಕುವಂತಹ ದಿವಸ ಇದಾಗಿರುತ್ತೆ. ಮನೆಯಲ್ಲಿ ಮದುವೆಯ ವಿಚಾರ ಮುನ್ನೆಲೆಗೆ ಬರತಕ್ಕಂತಹ ಶುಭ ಸುದ್ದಿ ನಿಮಗೆ ಬಹಳ ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಬೇರೆ ಬೇರೆ ವಿಚಾರಗಳಲ್ಲಿ ಮನೆಯವರೆಲ್ಲ ನಿಷ್ಠೂರವಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಅಲ್ಲಿ ನಿಮ್ಮ ದೌರ್ಬಲ್ಯವೋ ನೀವು ಆಡ್ತಕ್ಕಂತಹ ಮಾತೋ ಇವೆಲ್ಲವೂ ಕೂಡ ಕೆಲಸಕ್ಕೆ ಬರುತ್ತೆ, ಅವೆಲ್ಲವೂ ಕೂಡ ಗಣನೆಗೆ ಬರುತ್ತೆ ಅನ್ನುವಂತಹ ಅರ್ಥ. ಬೇರೆ ಬೇರೆ ವಿಚಾರಗಳಲ್ಲಿ ಮನೆಯವರನ್ನು ಯಾಕೆ ನಿಷ್ಠುರ ಮಾಡಿಕೊಳ್ಬೇಕು, ಅದರ ಅಗತ್ಯತೆ ನಿಮಗಿಲ್ಲ, ಆದರೂ ಕೂಡ ಸಂದರ್ಭಗಳು ಹಾಗೆ ಮಾಡುತ್ತೆ ಅಂತ ಅರ್ಥ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದ್ರಲ್ಲಿ ನೀವು ಯಶಸ್ವಿಗಳಾಗ್ತೀರಿ. ನಿಮ್ಮ ಬುದ್ಧಿವಂತಿಕೆ ಚಾಣಾಕ್ಷತನ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಆದರೆ ಮನೆಯಲ್ಲಿ ಮಾತ್ರ ನಿಮ್ಮ ಮಾತಿಗೆ ಬೇಸರ ವ್ಯಕ್ತವಾಗ್ತಕ್ಕಂಥದ್ದು. ನೀವೇನಾದರೂ ಮಾತಾಡಿದ್ರೆ ಸಾಕು ಅದಕ್ಕೆ ಇಲ್ಲ ಸಲ್ಲದ ಬೇಸರವನ್ನು ಅಥವಾ ಇನ್ನೇನೋ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಬಿಂಬಿಸುವಂತಹ ಕೆಲಸ ಮನೆಯಲ್ಲಿ ಆಗುವಂಥದ್ದಾಗತ್ತೆ. ವೈಶ್ರವಣನ ಉಪಾಸನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಕುಟುಂಬದಲ್ಲಿ ನೀವು ಆಡಿದಂತಹ ಮಾತುಗಳನ್ನು ಕೇಳುವಂತಹ ಸದಸ್ಯರಿರ್ತಾರೆ. ಅರ್ಥಾತ್ ನೀವು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಅದರಂತೆ ನಡೆದರೆ ನಮಗೆ ಒಂದಷ್ಟು ಅನುಕೂಲವಾಗುತ್ತೆ ಎನ್ನುವಂತಹ ದೃಢವಾದ ನಂಬಿಕೆ, ಅಚಲವಾದಂತಹ ವಿಶ್ವಾಸ ಮನೆಯವರಲ್ಲಿ ಇರುತ್ತೆ ಅಂತ ಅರ್ಥ. ನೀವು ಆಡಿದಂತಹ ಮಾತುಗಳು ಕೇವಲ ನಿಮ್ಮ ಕುಟುಂಬಕ್ಕೆ ಪರಿವಾರಕ್ಕೆ ಅಲ್ಲ, ಹಲವಾರು ಜನಕ್ಕೆ ಮಾರ್ಗದರ್ಶನವಾಗುತ್ತೆ. ಆ ವಿಷಯವನ್ನು ತಿಳಿದು ಹಲವರು ಪುಲಕಿತರಾಗ್ತಾರೆ, ಸಂತೋಷಭರಿತರಾಗ್ತಾರೆ, ಅನುಕೂಲವನ್ನು ಅಥವಾ ಒಳ್ಳೆಯದನ್ನು ಅವರು ಪಡ್ಕೊಳ್ತಾರೆ ಅನ್ನುವಂತಹ ಅನುಭವ. ಆಂತರಿಕವಾದಂತಹ ಶತ್ರುಗಳು ನಿಮಗೆ ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಯಾರೂ ಶತ್ರುಗಳು ಅಂತ ಹೇಳಿ ಗುರುತಿಸುವಂತಹದ್ದೇ ಕಷ್ಟ. ಅಂತಹ ಶತ್ರುಗಳ ಅಟ್ಟಹಾಸ ಇಲ್ಲಿ ಕಾಣುವಂಥದ್ದಾಗುತ್ತೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೀವು ಶತ್ರುಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ದಿನದಿನಕ್ಕೆ ಅವರ ಸಂಖ್ಯೆ ಬೆಳೀತಾ ಇರುತ್ತೆ ಹೊರತು ಶತ್ರುಗಳನ್ನು ಕಡಿಮೆ ಮಾಡ್ತಕ್ಕಂತಹ ಪ್ರಯತ್ನ ನಿಮ್ಮಿಂದ ಆಗದೇ ಇರತಕ್ಕಂಥದ್ದಾಗತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಿಟ್ಟನ್ನು ತಂದುಕೊಳ್ಳುವಂತಹದ್ದು, ಕೋಪವನ್ನು ಕಳ್ಕೊಳ್ತಕ್ಕಂತಹದ್ದು ಪ್ರಸಂಗಗಳು ಬಂದೇ ಬರುತ್ತೆ. ಆದರೆ ಇನ್ನಷ್ಟು ಮತ್ತಷ್ಟು ತಾಳ್ಮೆಯಿಂದ ಆ ಕೋಪವನ್ನು ಸಿಟ್ಟನ್ನು ದೂರ ಮಾಡಬೇಕು. ಉತ್ತಮವಾಗಿ ಜನರ ಜೊತೆಯಲ್ಲಿ ಸ್ಪಂದಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಬೇಕು. ಇಲ್ಲದೇ ಇದ್ದರೆ ಅವರಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದೆಲ್ಲವನ್ನು ಗಮನಿಸಿಕೊಂಡು ಜಾತಕದಲ್ಲಿ ಹುಟ್ಟಿದ ಸಮಯದಲ್ಲಿ ಇರತಕ್ಕಂತಹ ದೋಷಗಳನ್ನು ನಿವೃತ್ತಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಸರಿಯಾದಂತಹ ಜ್ಯೋತಿಷ್ಕರ ಮರೆಯನ್ನು ಹೋಗಿ ಅವರು ಹೇಳ್ತಕ್ಕಂತಹ ಫಲಗಳನ್ನು ಪರಿಹಾರಗಳನ್ನು ಮನನ ಮಾಡಿ ಅದರಂತೆ ನಡೆಕೊಂಡ್ರೆ ಶುಭವಾಗುತ್ತೆ. ಕೊನೆಯದಾಗಿ ಮೀನರಾಶಿ
ಅಪರೂಪಕ್ಕೆ ಬಹಳ ಉದಾರ ಸ್ವಭಾವವನ್ನು ತೋರಿಸ್ತೀರಿ. ಅಕ್ಕಪಕ್ಕದವರು, ಬಂಧುಗಳು, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥವರು, ಸ್ನೇಹಿತರು ಎಲ್ಲ ಆಶ್ಚರ್ಯ ಪಡ್ತಾರೆ. ಇದೇನು ಈ ರೀತಿ ಬದಲಾಗಿರ್ತಕ್ಕಂಥದ್ದು, ಅಥವಾ ಬದಲಾವಣೆಯ ಪರ್ವ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಬೆಳೆಯುತ್ತೆ. ಅದರಿಂದ ನಿಮಗೆ ಮತ್ತೆ ವೈಯಕ್ತಿಕವಾದಂತಹ ಲಾಭಕ್ಕೆ ಕಾರಣ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರಿಂದ ಸಹಾಯವನ್ನು ಪಡಿತಕ್ಕಂತಹ ಯೋಗ ಇದೆ. ತಮ್ಮ ಸ್ನೇಹಿತರೇ ಒಂದಷ್ಟು ನಿಮಗೆ ಸಹಾಯವನ್ನು ಮಾಡ್ತಾರೆ. ಹೆಚ್ಚಿನ ಸಹಾಯವನ್ನು ನಿಮ್ಮ ಉಪಾಧ್ಯಾಯರು, ಗುರುಸ್ಥಾನದಲ್ಲಿರ್ತಕ್ಕಂಥವರು ನಿಮಗೆ ಮಾಡ್ತಾರೆ ಅಂತ ಅರ್ಥ. ಪ್ರೇಮಿಗಳಿಗೆ ಶುಭ ಸಮಯ ಆದರೂ ಕೂಡ ಸಮಸ್ಯೆಗಳು ಉಂಟಾಗ್ತಕ್ಕಂತಹ ದಿವಸ ಇದಾಗಿದೆ. ಇವತ್ತಿನ ದಿನಮಾನಕ್ಕೆ ಅನುಗುಣವಾಗಿ ಹಿರಿಯರನ್ನು ನೀವು ಒಪ್ಪಿಕೊಳ್ಳೋದಿಲ್ಲ. ಇದು ಎಲ್ಲರ ಮನೆಯಲ್ಲೂ ಇರತಕ್ಕಂಥದ್ದು, ನಮ್ಮ ಸಮಾಜದಲ್ಲೂ ಕೂಡ ಇರುವಂಥದ್ದು. ದೊಡ್ಡವರು ಏನೇ ಹೇಳಿದರೂ ಕೂಡ ಯಾವುದೋ ಹಳೆಯ ಕಥೆಯನ್ನು ಹೇಳ್ತಾರೆ, ಇದು ನಮಗೆ ಇವತ್ತಿಗೆ ಅನುಗುಣವಾಗೋದಿಲ್ಲ, ಇವತ್ತಿಗೆ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂತಹ ಆಕ್ಷೇಪಗಳೇ ಹೆಚ್ಚಾಗಿ ಬರುತ್ತೆ ಹೊರತು ಅವರ ಹೇಳಿದ್ದರ ಹಿನ್ನೆಲೆಯಲ್ಲಿ ಸತ್ಯ ಇದೆ ಅಂತ ಹೇಳಿ ಆಲೋಚನೆ ಮಾಡುವಂತಹ ಮನಸ್ಥಿತಿ ಇಲ್ಲವೇ ಇಲ್ಲ ಅಂತ ಹೇಳಬೇಕಾಗತ್ತೆ. ಸಾಯಂಕಾಲದಲ್ಲಿ ಅನಿರೀಕ್ಷಿತವಾದಂತಹ ಭೇಟಿಯಿಂದ ಶುಭ ಸಮಾಚಾರವನ್ನು ಕೇಳ್ತೀರಿ, ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ಇವತ್ತಿನ ಕಾಲದ ಮಕ್ಕಳನ್ನೂ ಕೂಡ ಹಿರಿಯರು ಒಪ್ಪೋದಿಲ್ಲ. ದೊಡ್ಡವ್ರನ್ನ ಕಂಡ್ರೆ ಮಕ್ಕಳಿಗೆ ಆಗೋದಿಲ್ಲ, ಮಕ್ಕಳರ ನಡವಳಿಕೆಯನ್ನು ನೋಡಿದರೆ ದೊಡ್ಡವರಿಗೆ ಆಗೋದಿಲ್ಲ ಅನ್ನುವಂತಹ ಸ್ಥಿತಿ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.